ಶ್ವೇತಾ, ಒಂದ್ ನಿಮಿಷ. ಏನಾಯ್ತು ಡಾಕ್ಟರ್? ಏನ್ ಮಾಡ್ತಿದ್ದೀರಾ? ಏನ್ ಇಂಜೆಕ್ಷನ್ ಅದು? ಲಂಗ್ ಸಮಸ್ಯೆ ಆಗಿದೆ, ಅದಕ್ಕೆ ಆಂಟಿಬಯೋಟಿಕ್ ಕೊಡ್ತಿದ್ದೆ. ಯಾಕೆ? ಈ ಹುಡುಗಿ ನಿಮ್ಗೆ ಮುಂಚೆನೆ ಗೊತ್ತಾ? ಹಾ, ಗೊತ್ತು. ಇವಳೀಗ ಪ್ರೆಗ್ನೆಂಟ್. ಹೌದಾ? ನೋಡಿದ್ರೆ ಮದ್ವೆ ಆಗಿರೋ ತರ ಅನ್ನಿಸ್ತಿಲ್ವಲ್ಲ? ಹೌದು, ಇವಳು ಹಳ್ಳಿ ಹುಡುಗಿ. ಇವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಅವನೇ ಇದಕ್ಕೆಲ್ಲ ಕಾರಣ. ಪಾಪ, ಮದ್ವೆಗ್ ಮುಂಚೆನೆ ಇಂಥ ಅವಸ್ಥೆಗೆ ತಂದ್ಬಿಟ್ಟಿದ್ದಾನೆ. ವೆರಿ ಸ್ಯಾಡ್ ಡಾಕ್ಟರ್. ಆದ್ರೆ ಈ ಹುಡುಗಿ ನೋಡಿದ್ರೆ ಹಳ್ಳಿ ಹುಡುಗಿ ಅನ್ಸುತ್ತೆ. ಇವ್ರಿಷ್ಟೆಲ್ಲ ಮುಂದುವರಿಯಕ್ ಸಾಧ್ಯನಾ? ನೀವ್ ಹೇಳ್ತಿರೋದ್ ಕರೆಕ್ಟ್ ಡಾಕ್ಟರ್. ಪಾಪ, ಈ ಹುಡುಗಿಗೆ ಇದೆಲ್ಲ ಏನೂ ಗೊತ್ತಿಲ್ಲ. ಇವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳಿದ್ರೆ ಇವಳು ನಂಬೋಕೆ ತಯಾರಿಲ್ಲ. ಇವಾಗ ಏನ್ ಮಾಡೋದು ಡಾಕ್ಟರ್? ನೀವು ಡೋಸೇಜ್ ಕಡಿಮೆ ಕೊಡಿ. ಸರಿ ಡಾಕ್ಟರ್. ಏ ಆನಂದ್, ಅಲ್ಲಿ ನಿನ್ ಫೋನ್ ಆಗ್ಲಿಂದ ಬಡ್ಕೋತಾ ಇದೆ, ಕೇಳಿಸ್ತಿಲ್ವಾ ನಿನ್ಗೆ? ಕೇಳಿಸ್ತಾ ಇದೆ ಜಯಂತಿ. ಆ ಬಾಲರಾಜ್ ನೋಡಿದ್ರೆ ಸುಮ್ಮನೆ ಸಮಸ್ಯೆ ಆಗತ್ತೆ ಅಂತ ಹೋಗ್ತಾ ಇಲ್ಲ. ಅವನೇನ್ ನೋಡ್ತಿಲ್ಲ, ನೀನ್ ಹೋಗಿ ಅದ್ಯಾರು ಅಂತ ನೋಡು. ಮೇ ಬಿ ಧ್ರುವ ಕಾಲ್ ಮಾಡಿರ್ಬಹುದು. ಪರವಾಗಿಲ್ಲ ಜಯಂತಿ, ನಾವಿಷ್ಟು ಜನ ಇದ್ರೂನು ಆ ರಿಂಗ್ ಟೋನು ಆನಂದದೆ ಅಂತ ಕಂಡಿಡ್ದಲ್ಲ. ಬೇಷ್ ಬೇಷ್. ಸರಳಕ್ಕ, ಸುಮ್ನೆ ಕೆಲ್ಸ ಮಾಡಿ ಹೋಗಿ. ಆಹಾ, ಏ ಆನಂದ, ಏನ್ ಮಾಡ್ತಿದೀಯಾ ಅಲ್ಲಿ? ಸರ್, ಅದೊಂದು ಇಂಪಾರ್ಟೆಂಟ್ ಕಾಲ್ ಇತ್ತು. ಏನಪ್ಪ ಇಂಪಾರ್ಟೆಂಟ್ ಕಾಲ್ ನಿನ್ಗೆ? ಸರ್ ಇಲ್ಲ, ಅದು ಧ್ರುವ ಏನೋ ಎಮರ್ಜೆನ್ಸಿ ಅಂತ ಹೇಳಿದ್ದ. ಅದಕ್ಕೆ ಏನಾಯ್ತು ಕೇಳೋಣ ಅಂತ ಅವನೇ ಫೋನ್ ಮಾಡ್ತಾ ಇದ್ದಾನೆ ಸರ್. ಪ್ಲೀಸ್ ಸರ್, ಇದೊಂದು ಫೋನ್ ಪಿಕ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಸರ್, ಪ್ಲೀಸ್. ಮಾತಾಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಧ್ರುವ. ಹಲೋ ಆನಂದ್, ಮೈನಾ ಬಂದೇನೋ ಆಫೀಸ್ಗೆ? ಮೈನಾ ಬಂದಿಲ್ಲ ಕಣೋ. ಏಯ್, ಮೊದ್ಲು ಅವನು ಕೆಲ್ಸಕ್ಕೆ ಬರಕ್ ಹೇಳಯ್ಯ. ಹೇಳ್ತೀನಿ ಸರ್, ಹೇಳ್ತೀನಿ. ಪಾಪ ಏನೋ ಟೆನ್ಷನ್ ಇದ್ದಾನೆ. ಆನಂದ, ಮೈನಾ ಎಲ್ಲೋದ್ಲು ಅಂತ ಗೊತ್ತಾಗ್ತಿಲ್ವೋ? ತುಂಬಾ ಟೆನ್ಷನ್ ಆಗ್ತಿದ್ಯೋ? ಎಲ್ಲಾ ಕಡೆ ಹುಡ್ಕಾಡ್ತಾ ಇದ್ದೀನಿ. ಏನ್ ಅಂತ ಟೆನ್ಷನ್? ಮೊದ್ಲು ಕೆಲ್ಸಕ್ಕೆ ಬರಕ್ ಹೇಳು ಒಂದೇ ತಾನೆ. ಆನಂದ್, ಫೋನ್ ಕೊಡು ಅಂದೆ. ಹಲೋ ಧ್ರುವ, ನಾನ್ ಜಯಂತಿ ಮಾತಾಡ್ತಿದ್ದೀನಿ. ಧ್ರುವ ನೋಡು, ಈಗ ನೀನ್ ಕೆಲ್ಸಕ್ಕೆ ಬೇಗ ಬಂದ್ಬಿಡು. ನೀನ್ ಬಂದಿಲ್ಲ ಅಂದ್ರೆ ಇಲ್ಲಿ ದೊಡ್ಡ ಸಮಸ್ಯೆ ಆಗತ್ತೆ. ಅಲ್ಲ, ಸಮಸ್ಯೆ ಮಾಡ್ತಾರೆ. ಯಾರು ಪ್ರೆಷರ್ ಹಾಕ್ತಿದ್ದಾರೆ ಅಂತ ನನ್ಗೆಲ್ಲ ಗೊತ್ತು. ಅವ್ರಿಗೆ ನಾನು ಉತ್ತರನೂ ಹೇಳ್ಬಿಡಿ. ನನಗೆ ಮೈನಾನೇ ಮುಖ್ಯ. ಇನ್ನೊಂದು ಅರ್ಧ ಗಂಟೆಲಿ ಅವನಿಗೆ ಬರಕ್ ಹೇಳೋ. ಅವನ್ ಬರಲ್ವಂತೆ. ಫೋನ್ನ ಲಾಕರಲ್ಲಿ ಇಟ್ಟು ಕೆಲಸ ನೋಡಿ ಹೋಗು. ಡಾಕ್ಟರ್, ಮೈನಾ ಹೇಗಿದ್ದಾಳೆ? ನೀವ್ಯಾರು? ನಾನು ಅವ್ರ ಕಂಪ್ನಿ ಬಾಸ್. ಹಾಗಿದ್ರೆ ನಿಮ್ ಹತ್ರ ಏನು ಹೇಳಕ್ಕಾಗಲ್ಲ. ಐ ಆಮ್ ಸಾರಿ. ಡಾಕ್ಟರ್, ನನ್ನ ಅವಳ ಸಂಬಂಧ ಬಾಸ್ ಎಂಪ್ಲಾಯ್ ತರ ಅಲ್ಲ. ಏನಂದ್ರಿ? ಏನ್ ಹಾಗಂದ್ರೆ? ಅಂದ್ರೆ ಅವಳನ್ನ ಬಾಸ್ ಅನ್ನೋದಕ್ಕಿಂತ ಒಬ್ಬ ಫ್ಯಾಮಿಲಿ ಮೆಂಬರ್ ಅಂತ ಅನ್ಕೊಂಡಿದ್ದಾಳೆ. ನಾನು ಅಷ್ಟೇ, ಅವಳನ್ನ ತುಂಬಾ ಗೌರವಿಸ್ತೀನಿ. ಏನೇ ಆದ್ರೂ ಅಟ್ ದ ಎಂಡ್ ಆಫ್ ದಿ ಡೇ ನೀವು ಬಾಸು, ಅವಳ ಎಂಪ್ಲಾಯಿ. ಡಾಕ್ಟರ್ ಪ್ಲೀಸ್, ನಾನು ಯಾರಾದ್ರೇನು? ಅವಳು ನಾನು ಕರ್ಕೊಂಡು ಬಂದಿರೋ ಪೇಷಂಟು. ಅವಳ ಬಗ್ಗೆ ತಿಳ್ಕೊಳ್ಳೋ ಅಧಿಕಾರ ಇಲ್ವಾ ನನಗೆ? ಅಧಿಕಾರ ಇರಬಹುದು, ಆದ್ರೆ ಅದನ್ನ ನಮ್ಮೇಲ್ ಚಲಾಯಿಸಕ್ ಆಗಲ್ಲ. ಡಾಕ್ಟರ್, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅನ್ಸುತ್ತೆ. ನಾನು ಅಧಿಕಾರ ಅಂತ ಹೇಳಿದ್ದು ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಪ್ಲೀಸ್, ಮೈನಿಗೆ ಏನಾಗಿದೆ ಅಂತ ಹೇಳಿ ಡಾಕ್ಟರ್. ಏನಿಲ್ಲ, ಅವ್ರ ಮನೆಯವ್ರನ್ನ ಬರೋಕ್ ಹೇಳಿ.
ನಾನು ಅವ್ರ ಜೊತೆನೆ ಮಾತಾಡ್ತೀನಿ. ಡಾಕ್ಟರ್, ಅವ್ರ ಮನೆಯವರೆಲ್ಲ ಊರಲ್ಲಿರೋದು. ನೀವೇನಾಗಿದೆ ಅಂತ ನನಗೆ ಹೇಳಿ, ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಸೋ ವಾಟ್, ಕರ್ಸಿ. ಡಾಕ್ಟರ್, ಅದೇನೇ ಇದ್ರು ನೇರವಾಗಿ ನನ್ನ ಹತ್ರನೇ ಹೇಳಿ. ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಇದ್ದ ಹಾಗೆ. ಅವ್ರ ಪೇರೆಂಟ್ಸ್ ಎಲ್ಲ ನನಗೆ ಗೊತ್ತು ಡಾಕ್ಟರ್. ಪ್ಲೀಸ್ ಹೇಳಿ. ಬನ್ನಿ ನನ್ನ ಜೊತೆ. ಕೂತ್ಕೊಳ್ಳಿ. ಮೈನಾ, ಏನಿದಲ್ಲ? ಡಾಕ್ಟರ್ ಹೇಳಿದ ನಿಜಾನ? ನೀನಿಷ್ಟು ಬೇಜವಾಬ್ದಾರಿ ಹುಡುಗಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಊರಿಂದ ಇಲ್ಲಿಗೆ ಬಂದಿರೋದು ದುಡಿಯೋದಕ್ಕೆ, ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋದಕ್ಕೆ. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವ್ರಿಗೆಷ್ಟು ಬೇಜಾರಾಗುತ್ತೆ ಗೊತ್ತಾ? ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮೈನಾ, ಇಲ್ಲಾಂದ್ರೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಅದು ಸರಿ, ಇದೆಲ್ಲ ಹೇಗಾಯ್ತು? ಅಟ್ಲೀಸ್ಟ್ ಹೀಗೆಲ್ಲ ಆಗಿದೆ ಅಂತ ನನ್ನ ಹತ್ರ ಹೇಳ್ಕೋಬೇಕಿತ್ತಲ್ವಾ? ಮೈನಾ ಅಂದ್ರೆ ನಾನೇನೋ ಅನ್ಕೊಂಡಿದ್ದೆ, ಆದ್ರೆ ನೀನು ನಿನ್ನ ಬಗ್ಗೆ ಇಷ್ಟೊಂದು ತಾತ್ಸರ್ಯ ಮಾಡ್ಕೋತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸೀರಿಯಸ್ಲಿ, ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನನಗೆ ಗೊತ್ತು ಇದಕ್ಕೆಲ್ಲ ಆ ಧ್ರುವನೇ ಕಾರಣ ಅಂತ.